ಜಗದೀಶ್ ಶಿವಾಯ್ ಗುಡ್ಗಂಟಿ. ನನ್ನ ಪ್ರಶ್ನೆ ಸಂಖ್ಯೆ 496 ಮಾನ್ಯ ಉಪಮಂತ್ರಿಗಳಿಗೆ ನಾನು ಕೇಳಿ ಬಯಸ್ತಾ ಇದ್ದೇನೆ. ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಅಧ್ಯಕ್ಷರೇ, ಕಳೆದ ಒಂದು ವರ್ಷದಿಂದ ನಾನು ಬಹಳ ಪ್ರಯತ್ನ ಪಡ್ತಾ ಇದ್ದೇನೆ. ಈ ಒಂದು ವಿಷಯ ನನ್ನ ಕ್ಷೇತ್ರದ ಪ್ರಾಮುಖ್ಯವಾದದ್ದು ಮತ್ತು ದೊಡ್ಡ ಸಮಸ್ಯೆ ಆಗಿದೆ. ಅಲ್ಲಿ ತುಂಗಳ ಸಾವಳಿಗೆ ಏತ ನೀರಾವರಿ ಯೋಜನೆ ಈಗಾಗಲೇ ಬಂದಿದ್ದು ಹಲವಾರು ವರ್ಷಗಳಿಂದ ಈ ಕಾರ್ಯವನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಅವೈಜ್ಞಾನಿಕ ಆಗಿದೆ ಎಂದು ಸಾಬೀತು ಕೂಡ ಆಗಿದೆ. ಯಾಕಂದ್ರೆ ಇದಕ್ಕೆ ಬರುವಂತಹ ಈ ಏತ ನೀರಾವರಿ ಯೋಜನೆ ಪಂಪ್ಸೆಟ್ಗೆ ಬರುವಂತಹ ನೀರು ಹಳ್ಯಾಳ್ ಅಂತ ಊರಿನಿಂದ ಅಂದ್ರೆ ಕೃಷ್ಣಾ ನದಿಯಿಂದ 40 ಕಿಲೋಮೀಟರ್ ಬರಬೇಕು. 40 ಕಿಲೋಮೀಟರ್ ದಂಡಿ ಮೇಲೆ ಹಳ್ಯಾಳದಲ್ಲಿ 6 ಪಂಪ್ಗಳು ಕುಡಿಸಿದಾರ. ಒಂದೊಂದು ಪಂಪದು 50 ಕ್ಯೂಸೆಕ್ಸ್ ಇದೆ. ಹೀಗೆ 600 ಇವತ್ತು ಕ್ಯೂಸೆಕ್ಸ್ ಅಲ್ಲಿಂದ ಬರಬೇಕಾಗಿದ್ದ ನೀರು ಮತ್ತೆ ಅದನ್ನು ಎರಡನೆಯ ಏತ ನೀರಾವರಿ ಅಂದ್ರೆ ಪಂಪ್ ಲಿಫ್ಟ್ ಮಾಡಲಿಕ್ಕೆ ಹಾಕಿ ಅಲ್ಲಿ 100 ಕ್ಯೂಸೆಕ್ಸ್ ಹೋಗಿ ಮುಂದೆ 20 ಕಿಲೋಮೀಟರ್ ನಂತರ ಒಂದು ಮಸೂತಿ ಕರೆ ಮಸೂತಿ ಅಂತ ಒಂದು ಯೋಜನೆ ಇದೆ. ಅದು ಕೂಡ ಅಲ್ಲಿ ಜಾಕ್ವೆಲ್ ಹಾಕಿದಾರ. ಮೊದಲನೇ ಜಾಕ್ವೆಲ್ ನಿಂದ ಬಂದು ನೀರು ಎರಡನೇ ಜಾಕ್ವೆಲ್ ಕರಿ ಮಸೂತಿ ಹತ್ರ 20 ಕಿಲೋಮೀಟರ್ ಅಂತರದಲ್ಲಿ ಅಲ್ಲಿ ನೀರು ಪೂರೈಕೆ ಮಾಡಬೇಕು. ತದನಂತರ ಮತ್ತೆ 20 ಕಿಲೋಮೀಟರ್ ಗತಿಸಿ ಈ ಒಂದು ಸಾವಳಿ ತುಂಗಳ ಯೋಜನೆಗೆ ಬರಬೇಕು. ಅಲ್ಲಿ ಕರಿ ಮಸೂತಿಯ ಪ್ರಾಜೆಕ್ಟ್ದಲ್ಲಿ ಅಲ್ಲಿ ಪಂಪ್ಗಳಿದ್ದು ಆ ನೀರನ್ನು 375 ಕ್ಯೂಸೆಕ್ಸ್ ನೀರು ಅಲ್ಲಿ ಎತ್ತಾರ. ಈಗ 375 ಅಲ್ಲಿ 100 475 ಉಳಿತಷ್ಟು 125 ಕ್ಯೂಸೆಕ್ಸ್. ಇದು 25 ಕಿಲೋಮೀಟರ್ ಗತಿಸಿ ಇಲ್ಲಿ ಓಪನ್ ಕೆನಾಲ್ ಎಲ್ಲವೂ ಅಲ್ಲಿ ರೈತರು ಏನ್ ಮಾಡಕತ್ತಾರ, ಸೈಫೂನ್ ಹಾಕಿ ಕೆಲವೊಂದು ಪಾಠಗಳನ್ನು ಕೂಡ ಬಿಟ್ಟಿದಾರ. ಅಲ್ಲಿ ವೈಜ್ಞಾನಿಕವಾಗಿ ಕೇಳ್ರಿ ನಂದು ಒಂದು ನಾನು ದಯವಿಟ್ಟು ಕೇಳಿ, ಬಹಳ 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 ಪ್ರಮುಖವಾದದ್ದು ರೈತರ ಪ್ರತಿಭಟನೆ ಕೇಳ್ರಿ. ಆಮೇಲೆ ಇಲ್ಲಿ 125 ಕ್ಯೂಸೆಕ್ಸ್ 20 ಕಿಲೋಮೀಟರ್ ಏನು ಬರಬೇಕು ಅಲ್ಲಿ ಪಾಠಗಳ ಮುಖಾಂತರ ಎಲ್ಲ ಕೂಡ 100 ಕ್ಯೂಸೆಕ್ಸ್ ಹೋಗ್ತದ. ಬರೋದು ಬರೇ ದಂಡಿ ಬರ್ತದೆ ಇಲ್ಲಿ ನಮ್ಮ ಹತ್ರ 25 ಕ್ಯೂಸೆಕ್ಸ್. ಇಲ್ಲಿ 3 ಪಂಪ್ಗಳಿದಾವೆ, 50 ಕ್ಯೂಸೆಕ್ಸ್ 3 ಪಂಪ್ ಅಂದ್ರೆ 150 ಕ್ಯೂಸೆಕ್ಸ್ ಬಂದ್ರೆ ಮಾತ್ರ ನೀರು ಒದಗಲಿಕ್ಕೆ ಸಾಧ್ಯ ಇದೆ. ಆದ್ರೆ 150 ಕ್ಯೂಸೆಕ್ಸ್ ಬರಬೇಕಾಗಿದ್ರೆ ನೀರು ಪೂರ ಪಂಪ್ ಸೆಟ್ ಇದೆ, ಪಂಪ್ಗಳಿದಾವು, ಪೂರ ಎಲ್ಲ ಇದೆ. ಆದ್ರೆ ನೀರೇ ಬರ್ತಾ ಇಲ್ಲ. ಇಲ್ಲಿ 25 ಕ್ಯೂಸೆಕ್ಸ್ ಅಂದ್ರೆ ಅರ್ಧ ಪಂಪ್ ನಡೀಲಿಕ್ಕೆ ಸಾಧ್ಯ ಇದೆ. ಇದು ವೈಜ್ಞಾನಿಕವಾಗಿ ಇದು ಸಾಧ್ಯ ಇಲ್ಲೇ ಇಲ್ಲ. ಆದ್ರಿಂದ ಇದನ್ನ ಹೇಳ ಬಯಸ್ತಾ ಇದ್ದೇನೆ. ಅದನ್ನು MD ಅವರಿಗೂ ಕೂಡ ನಾನು ಇದನ್ನ ಅವ್ರ ಗಣನೆ ತಂದಿದ್ದೇನೆ. ಅಲ್ಲಿ ರಾತ್ರಿ ಅದ್ರ ಮ್ಯಾಗ 9,000 ಹೆಕ್ಟರ್ ಜಮೀನು ಎಲ್ಲ ತಯಾರು ಮಾಡ್ಕೊಂಡು ಕೂತಾರ. ಅದು ವಂಚಿತರಾಗ್ಯಾರ ಬಹಳಷ್ಟು ರೈತರು. ಅದಕ್ಕೆ ದಯವಿಟ್ಟು ನಾನು ಒಂದೇ ಕೇಳ್ಕೊಳ್ಳೋದ್ರು, ಈ ಬಹಳ ಇದು ಕೊನೆಯದಾಗಿ ಕೇಳ್ಕೊತಾ ಇದ್ದೇನೆ, ಹೆಂಗಾರ ಮಾಡಿ ಅದಕ್ಕೆ ಒತ್ತು ಕೊಟ್ಟು ಈ ಒಂದು ಯೋಜನೆ ಏನ್ ಮಾಡಿರಿ ಅದು ಪೂರ ಫೇಲ್ ಆಗಿದೆ. ಅದಕ್ಕೆ 40 ಕಿಲೋಮೀಟರ್ ತರು ಬದ್ಲಿ ಇಲ್ಲಿ ಒಂದೇ ಒಂದು 8 ಕಿಲೋಮೀಟರ್ ಮ್ಯಾಗ ತುಬಚಿ ಅಂತ ಊರಿದೆ, ಅಲ್ಲೂ ಕೃಷ್ಣಾ ನದಿ ಇದೆ. ಕೃಷ್ಣಾ ನದಿಗಿಂತ 8 ಕಿಲೋಮೀಟರ್ ಅಲ್ಲಿ ಹೊಸ ಪಂಪ್ ಸೆಟ್ ಹಾಕಿ ಇದ್ದ ಪಂಪ್ ಸೆಟ್ ಗಳನ್ನು ಶಿಫ್ಟ್ ಮಾಡಿದ್ದಾದ್ರೆ 8 ಕಿಲೋಮೀಟರ್ ಇಂದ ನೀರು ಬಂದ್ಬಿಡ್ತದೆ. ಇದು ಡಿಸ್ಚಾರ್ಜ್ DC ಡಿಸ್ಚಾರ್ಜ್ ಚಾನಲ್ ಏನದ ಅಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಇದೆ. ದಯವಿಟ್ಟು ನಾನು ಒಂದೇ ಒಂದು ಕೇಳ್ಕೊತಾ ಇದ್ದು, ಬಹಳ ತೀಕ್ಷ್ಣ ಮಹತ್ವದ ಪ್ರತಿಭಟನೆ ಆಗ್ತಾ ಇದೆ. ರೈತರು ಎಲ್ಲರೂ ವಂಚಿತರಾಗ್ಯಾರ. ಅದಕ್ಕೆ ಹೊಸ ಇದೇನ್ ಇದ್ದ ಯೋಜನೆ ನಡೀಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರಿಂದ ನೀವು ತುಬಚಿಯಲ್ಲಿ ಪಂಪ್ ಹೌಸ್ ಅನ್ನು ಮಾಡಿ ಅಲ್ಲಿ ಜಾಕ್ವೆಲ್ ಮಾಡ್ರಿ. ಇದ್ದ ಪಂಪ್ಗಳಲ್ಲಿ ಏನದಾವ ಪರಿಹಾರ ಆಗ್ತದ. ಇದು ನಾನು ಸದನಕ್ಕೆ ತಿಳಿಸಲಿಕ್ಕೆ ಬಯಸ್ತೇನೆ. ಮಾನ್ಯ ಮಹಿಳೆಯರು ಇದನ್ನು ಮಾಡಲೇ ಕೊಡಬೇಕಂತ ಎಲ್ಲ ರೈತರ ಪರವಾಗಿ ವಿನಂತಿ ಮಾಡ್ಕೋತೇನೆ ನಾನು. ಇಲ್ಲ ಅಧ್ಯಕ್ಷರೇ, ಸ್ವಲ್ಪ ಅಶೋಕ್ ಅವರು ಇದು ಕೇಳಿದ್ ಸ್ವಲ್ಪ ಅವರು ಏನು ಒಂದು ಪ್ರಸ್ತಾವನೆ ಮಾಡಿದ್ದಾರೆ, ಸ್ವಲ್ಪ ನಮ್ಮ ಇರಿಗೇಷನ್ ಅವರೆಲ್ಲ ಸ್ವಲ್ಪ ಕೇಳಬೇಕು. ಇರಿಗೇಷನ್ ಹಿರಿಯರು ಅವ್ರೇನ್ ಪ್ರಸ್ತಾವನೆ ಮಾಡಿದ್ದಾರೆ, ಮಂಡ್ಯ ಇರ್ಬೋದು, ಹಾಸನ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಬಿಜಾಪುರ ಇರ್ಬೋದು, ಗುಲ್ಬರ್ಗ ಎಲ್ಲ ನೀರಾವರಿ ಇರೋ ಕಡೆ ಇದೊಂದು ಬಹಳ ಮೇಜರ್ ಸಮಸ್ಯೆ. ಐ ಫುಲ್ಲಿ ಅಗ್ರಿ ವಿತ್ ಹಿಮ್. ಎಲ್ಲೂ ಟೇಲ್ ಎಂಡ್ಗೆ ನೀರು ಹೋಗ್ತಾ ಇಲ್ಲ. ಏನಾಗಿದೆ, ನೀರನ್ನ ಪಂಪ್ ಮಾಡಿಬಿಟ್ಟು ಲಿಫ್ಟ್ ಇರಿಗೇಷನ್ ಮಾಡಿ ನೀರು ಬಿಡ್ತಾ ಇದ್ದೀವಿ. 50% ಮೇಲೆ ನೀರು ಹೋಗ್ತಾ ಇಲ್ಲ. ಮೊನ್ನೆ ಕೂಡ ಇದ್ರ ಬಗ್ಗೆ ದೊಡ್ಡ ವ್ಯಾಪಕ ಚರ್ಚೆ ಮಾಡಿದೀನಿ. ಈಗ ನಾವು ಎತ್ತಿನೊಳೆ ಎಕ್ಸಾಂಪಲ್ ಎತ್ತಿನೊಳೆ ಮಾಡ್ತಾ ಇದ್ದೀವಿ. ಎತ್ತಿನೊಳೆ 25,000 ಕೋಟಿ ಈಗಾಗಲೇ ಖರ್ಚಾಗಿದೆ. ನನಗೆ ಭಯ ಆಗ್ತಾ ಇದೆ, ನಮ್ಮ ಶಾಸಕರುಗಳಿಗೂ ಭಯ ಆಗ್ತಾ ಇದೆ.
ತುಮಕೂರು ನೀರು ಬಿಟ್ಟು ಸ್ಟೇಜ್ ಅಲ್ಲಿ ಇಲ್ಲ. ಈಗ ನಾವೇನಾರು ಅಲೋ ಮಾಡಿಬಿಟ್ರೆ ಇರೋದು ಪ್ರಾಜೆಕ್ಟ್ ಒಂದ್ 2 ತಿಂಗಳು ಮಾತ್ರ ನೀರು ತೆಗಿಯಕ್ಕೆ ಅವಕಾಶ. ಮಿಕ್ಕಿದೆಲ್ಲ ಈಗೆಲ್ಲ ಪಂಪ್ ಇದಕ್ಕೇನೆ ಕ್ಯಾನಲ್ಗಳಿಗೆಲ್ಲ ಬೋರ್ಗಳನ್ನ ಹಾಕ್ಬಿಡ್ತಾರೆ, ಸೈಫನ್ ಮಾಡ್ತಾರೆ, ನೀರು ಮೋಟರ್ಗಳು ಹಾಕ್ಬಿಡ್ತಾರೆ, ತೆಗೆದು ಬಿಡ್ತಾರೆ. ಹಂಗೆ ಉತ್ತರ ಕರ್ನಾಟಕದಲ್ಲಿ ಆ ಭಾಗದಲ್ಲಿ ಏನಾಗಿದೆ, ಅದು ಆ ಪ್ರಾಜೆಕ್ಟ್ ಆಗಿದೆ. ಹೆಚ್ಚು ಕಮ್ಮಿ 90% ನೀರೆಲ್ಲ ಕಂಪ್ಲೀಟ್ ಅಲ್ಲಿ ಹೋಗೋಷ್ಟೊತ್ತಿಗೆ ಸೈಫನ್ ಮಾಡ್ತಾ ಇದ್ದಾರೆ. ಅದಕ್ಕೆ ಏನಾದ್ರು ಕ್ರಮ ಕೈಗೊಳಿಸಿ ಅಂತ ಹೇಳಿದ್ರೆ ಆಫೀಸರ್ ಏನು ಮಾಡಕ್ಕಾಗಲ್ಲ. ನಾವು ಲೋಕಲ್ ಲೀಡರ್ಸ್, ಪಾಲಿಟಿಷಿಯನ್ಸ್ ನಾವು ಒಂದು ತೀರ್ಮಾನ ಮಾಡಬೇಕು. ಚಾನಲ್ ಮಾಡೋದು ಏನಕ್ಕೋಸ್ಕರ, ನೀರು ಕೆಳಗಡೆವರೆಗೂ ಟೈಲ್ ಎಂಡ್ ವರೆಗೂ ನೀರು ಹರಿಬೇಕು. ಅದಕ್ಕೆ ನಾವು ನಮ್ಮ ಶಾಸಕರು, ನಾವು ನಮ್ಮ ರೈತರಿಗೆ ನಿಯಂತ್ರಣ ಮಾಡಬೇಕು. ತಾವು ಹೇಳೋದಾದ್ರೆ, ತಾವೆಲ್ಲ ಒಪ್ಪೋದಾದ್ರೆ ಇನ್ನೊಂದು ವಾರದಲ್ಲೇ ಐ ವಿಲ್ ಬ್ರಿಂಗ್ ಎ ಬಿಲ್. ನಾನು ಇದನ್ನ ಎಕ್ಸಾಮಿನ್ ಮಾಡಿದ್ದೀನಿ, ಯಾವ ರೀತಿ ನಿಯಂತ್ರಣ ಮಾಡಬೇಕು, ಏನ್ ಮಾಡಬೇಕು ಅಂತ. ಆ ನೀರು ಟೈಲ್ ಎಂಡ್ ಅಲ್ಲ, 50% ನೀರು ಹೋಗ್ಲಿಲ್ಲ ಅಂತಂದ್ರೆ ನಾವು ಪ್ರಾಜೆಕ್ಟ್ ಮಾಡಿ ಸುಖ. ಆಮೇಲೆ ನೀರನ್ನ ಲಿಫ್ಟ್ ಮಾಡ್ತಾ ಇದೀವಿ. ನಾವು ಲಿಫ್ಟ್ ಮಾಡಿಬಿಟ್ಟು ಯಾವ್ದೋ ತುಂಬುವಂತ ಯೋಜನೆಗೆ ನಾವು ಕಳಿಸ್ತಾ ಇದೀವಿ. ನಾವು ಲಿಫ್ಟ್ ಮಾಡಿ ಚಾನಲ್ಗೆ ಹಾಕಿದ್ರೆ ಇವ್ರು ಲಿಫ್ಟ್ ಮಾಡಿಕೊಂಡು 10 ಕಿಲೋಮೀಟರ್ ತೆಗೆದುಕೊಂಡು ಹೋದ್ರೆ ಯಾವ ರೈತರಿಗೆ ಏನ್ ಅನುಕೂಲ ಆಗ್ತದೆ? ಸೊ ಅದಕ್ಕೆ ನಿಮ್ಮ ಇದನ್ನ ನಾವು ಗಮನಿಸ್ತಾ ಇದ್ದೇವೆ. ನೀವೇನು ಸಲಹೆ ಕೊಟ್ಟಿದ್ದೀರೋ ಅದನ್ನು ಕೂಡ ದಾಖಲೆ ಇಟ್ಕೊಂಡಿರ್ತೀನಿ. ಬೇರೆ ಕಡೆಯಿಂದ ನೀವು ಮಧ್ಯದಲ್ಲೇ ನೀವು ಭಾಗದಲ್ಲಿ ತೆಗೆದುಕೊಂಡು ಹೋಗಿ ಅಂತ ಹೇಳ್ತಾ ಇದ್ದೀರಿ. ಐ ವಿಲ್ ಆಲ್ಸೋ ಲುಕ್ ಅಟ್ ಇಟ್. ಬಟ್ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ನೆಕ್ಸ್ಟ್ ಒಂದು ಬಿಲ್ ತರ್ತೀನಿ ಈ ವಾರದಲ್ಲೇ ನಾವು ಒಂದು ಬಿಲ್ ರೆಡಿ ಮಾಡಿದ್ದೀನಿ. ಆ ಬಿಲ್ ತರ್ತೀನಿ, ವ್ಯಾಪಕವಾಗಿ ಚರ್ಚೆ ಮಾಡಿ ಅದಕ್ಕೊಂದು ಪರಿಹಾರವನ್ನು ಖಂಡಿತ ಕರೆಯೋಣ. ನೀವು ಸಹಕಾರ ಕೊಟ್ರೆ ಆ ಬಿಲ್ ಎನ್ಫೋರ್ಸ್ಮೆಂಟ್ ಮಾಡೋಣ. ಆಗ ಏನಾಗ್ತದೆ, ಯಾರು ಚಾನೆಲ್ ಒಳಗಡೆ ಮೋಟರ್ ಹಾಕೋದು ಮತ್ತೊಂದು ಮಾಡೋದು ಅದನ್ನೆಲ್ಲ ನಿಲ್ಲಿಸಿ ಅಟ್ಲೀಸ್ಟ್ ಏನು ಯೋಜನೆ ಮಾಡಬೇಕು ಅಂತ ಎಲ್ಲ ಒಂದಷ್ಟು ಕಡೆ ಅಲಾಟ್ಮೆಂಟ್ ಮಾಡಿರ್ತೀವಿ. ಒಂದ್ ಕಡೆ ಅರ್ಧ TMC, ಒಂದು ತಾಲೂಕಿಗೆ 3/4 TMC, ಕೊನೆ ಟೈಲ್ ಎಂಡ್ ಹೋಗುದೇ ಇಲ್ಲ. ಇಲ್ಲಿ KRSL ಮಳವಳ್ಳಿಗೆ ಹೋಗುದೇ ಇಲ್ಲ ನೀರು. ತಿರ್ಗಾ ಇನ್ನೊಂದು ಕಡೆ ಹೋಗುದೇ ಇಲ್ಲ. ಗದಗ್ ನಾನು ಹೋಗಿ ನೋಡಿದ್ದೀನಿ. ಗದಗ್ ಇನ್ನ ನೀರೇ ನೋಡಿಲ್ಲ ಅವರು. ಚಾನಲ್ ಮಾಡಿ 20 ವರ್ಷ ಆಗಿದೆ ಗದಗ್ ಜಿಲ್ಲೆಯಲ್ಲಿ. ಸೊ ಹಂಗೆಲ್ಲ ಆಗೋಂತ ಪರಿಸ್ಥಿತಿ ಬೇಡ. CC ಪಾಟೀಲ್ ನಿಮ್ಮ ಏರಿಯಾಗೆ ಬಂದೆ ನಾನು ಒಂದಿನ. 15 ವರ್ಷದಿಂದ ದಯವಿಟ್ಟು ಆ ಬಿಲ್ ತೊಗೊಂಬರಿ ಸರ್. ದಯವಿಟ್ಟು ಆ ಬಿಲ್ ತೊಗೊಂಬರಿ. ನಮ್ ಸಂಪೂರ್ಣ ಸಹಕಾರ ಇದೆ ಸರ್. ಅದಕ್ಕೆ ಯಾಕೆಂದ್ರೆ ರಕ್ಷಣೆ ಮಾಡಲಿಲ್ಲ ಅಂದ್ರೆ ಇಟ್ ಇಸ್ ಇಂಪಾಸಿಬಲ್. ಯಾವ ಪ್ರಾಜೆಕ್ಟ್ ಮಾಡೋದು ಸಾಧ್ಯ ಇಲ್ಲ, ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಸಚಿವರು ಈ ಟೈಲ್ ಎಂಡಿಗೆ ನೀರು ಹೋಗ್ಬೇಕು ಅಂತ ಇಲ್ಲೇ ಹೇಳ್ತಾರೆ. ಮತ್ತೆ ಇವರೇ ಮಧ್ಯದಿಂದ ನೀವು ಯೋಜನೆಗಳು ಮಾಡ್ತಿರಲ್ಲ, ಅದೆಷ್ಟು ಸೂಕ್ತ ಅಂತ ನಾನು ಕೇಳ್ತೇನೆ. ನಮ್ ತುಮಕೂರು ಹೇಮಾವತಿ ನೀರು ಯೋಜನೆ ಹೋಗ್ಬೇಕಾದ್ರೆ ನೀವೇ ಒಂದು ವೈಡನ್ ಮಾಡಿದಿರಿ ಕೆನಲ್ ಇಲ್ಲಿಗೆ ಕುಣಗಲ್ವರೆಗೂ. ಮತ್ತೀಗ ಗುಬ್ಬಿ ಹತ್ರದಿಂದ ಮತ್ತೆ ಎಕ್ಸ್ಪ್ರೆಸ್ ಹೈವೇ ತಗೊಂಡು ಹೋಗಕ್ಕೆ ನೀವೇ ಯೋಜನೆ ಮಾಡ್ತೀರಿ, ಅದೆಷ್ಟು ಸೂಕ್ತ? ಅದಕ್ಕೆ ದಯಮಾಡಿ ಅದನ್ನ ದಯಮಾಡಿ ಮಾಡಬೇಡಿ. ಕುಣಗಲ್ ಅಲ್ಲಿಂದ ಬೇಕಿದ್ರೆ ಇವರು ಎಕ್ಸ್ಪ್ರೆಸ್ ಹೈವೇ ಮಾಡ್ಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ. ಸರ್ಕಾರ ನಮ್ದು ಕುಣಗಲ್ವರೆಗೂ ಟೈಲ್ ಎಂಡ್ ಇದೆ. ಅಲ್ಲಿಂದ ಎಕ್ಸ್ಪ್ರೆಸ್ ಇಂಥವೆಲ್ಲ ಸಮಸ್ಯೆ ನಾಲೆಯಲ್ಲಿ 50% ಬರೀ ಸೀಪೇಜ್ ಅಲ್ಲಿ ಬಿಡಿ. ಈಗ ಅಲ್ಲಿಂದ ಬೇಕಿದ್ರೆ ನೀವು ಮಾಗಡಿಗಾರ ತಗೊಂಡೋಗಿ, ಎಲ್ಲಿಗಾರ ತಗೊಂಡೋಗಿ, ಅಲ್ಲಿಂದ ನೀವು ತಗೊಂಡೋಗುವಂತ ಕೆಲಸ ಆಗಬೇಕು ಅಂತ ನನ್ನ ಆಗ್ರಹ. ಸ್ವಾಮಿ ಸುರೇಶ್ ಬಾಬು ಅವರು, ಬಾಲಕೃಷ್ಣ ನಮ್ದೊಂದು ಸಲಹೆ. ಮನೆ ಸಭಾಧ್ಯಕ್ಷರೇ, ಯಾಕೆ ಮಾತಾಡ್ತಾರೆ? ಇಲ್ಲಿ ಅಲ್ಲಿ ಪ್ರಶ್ನೆ ಕೇಳಿದ್ರೆ ಅಲ್ಲಿದ್ದಾರೆ, ಮಂತ್ರಿಗಳು ಇಲ್ಲಿದ್ದಾರೆ. ಅದಕ್ಕೆ ನೀವು ಮಧ್ಯದೇನಿದ್ದು? ನಮ್ಮ ನೆಕ್ಸ್ಟ್ ಕ್ವಶನ್ ಇದೆ. SD ತಮ್ಮಯ್ಯ ಯಾಕೆ